ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಗಮಕ ಸಮಾಸ ಕುರಿತು ಅಧ್ಯಯನ ಮಾಡೋಣ. ಜನೇಸುಗುಂ ಸಂಖ್ಯಾ ಸರ್ವನಾಮಂ ಗುಣವಚನ ಕೃತ್ಪರ್ವಪೂರ್ವಂ ಗಮಕಂ ತನಗತ್ವಂ ಪೆರಗಿತ್ವಂ ತನಗರಿ ಪದನಿಲ್ಲ ಕರ್ಮಧಾರೆಮಂ ಆವುದಂ. ಕೇಶಿರಾಜ ಈ ಸೂತ್ರದಲ್ಲಿ ಗಮಕ ಸಮಾಸದ ವಿವರಣೆ ನೀಡಿದ್ದಾನೆ. ಇದರ ಅರ್ಥ ಹೀಗಿದೆ: ಸಂಖ್ಯಾವಾಚಕ ಸರ್ವನಾಮ ಗುಣವಚನ ಕೃದಂತಗಳು ಪೂರ್ವಪದವಾಗಿರಲು ಕಾರಕವು ಪರಪದವಾಗಿದ್ದರೆ ಗಮಕ ಸಮಾಸವಾಗುತ್ತದೆ. ಪೂರ್ವಪದವು ಗುಣವಚನವಾಗಿದ್ದಾಗ ಅದರ ಅಂತ್ಯಾಕ್ಷರವು ಅಕಾರವಾಗಿ ಹಾಗೂ ಅದರ ಹಿಂದಿನ ಅಕ್ಷರವು ಈಕಾರಾಂತವಾಗಿರುತ್ತದೆ. ಗಮಕ ಸಮಾಸದಲ್ಲಿ ಅರಿಸಮಾಸ ದೋಷವಿರುವುದಿಲ್ಲ. ಇದು ಕರ್ಮಧಾರೆಯದ ಒಂದು ಪ್ರಭೇದ ಆಗಿದೆ ಎಂದು ಕೇಶಿರಾಜ ವಿವರಣೆ ನೀಡಿದ್ದಾನೆ. ಈ ಗಮಕ ಸಮಾಸದ ವಿಶೇಷತೆ ಏನಪ್ಪ ಅಂದರೆ, ಗಮಕ ಎಂದರೇ ಪದದ ಅರ್ಥನೇ ಸ್ಪಷ್ಟ ಅಥವಾ ವ್ಯಕ್ತ ಎಂಬ ಅರ್ಥಗಳು ನಾವು ಕಾಣಬಹುದು. ಬಳಕೆಯ ಮಾತಿನಂತೆ ಇದು ಸ್ಪಷ್ಟವಾಗಿ ಅರ್ಥವಾಗುವುದರಿಂದ ಇದಕ್ಕೆ ಗಮಕ ಸಮಾಸ ಎಂದು ಕರೆಯಲಾಗುತ್ತದೆ. ಇದು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿದೆ. ಇದನ್ನು ಕನ್ನಡ ವ್ಯಾಕರಣಕ್ಕೆ ನೀಡಿದ ಕೀರ್ತಿ ಕೇಶಿರಾಜನಿಗೆ ಮಾತ್ರ ಸಲ್ಲುತ್ತದೆ. ಶಬ್ದಮಣಿ ದರ್ಪಣದಲ್ಲಿ ಗಮಕ ಸಮಾಸದ ಲಕ್ಷಣ ಮತ್ತು ಉದಾಹರಣೆಗಳು ನೀಡಿರುವ ಕೆಲವು ಸೂತ್ರಗಳು ನಾವು ಕಾಣಬಹುದು. ಇದು ಕರ್ಮಧಾರೆಯದಂತೆ ಕಂಡರೂ ಅದಕ್ಕಿಂತ ಭಿನ್ನವಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಗಮಕ ಮತ್ತು ಕರ್ಮಧಾರೆಯ ಎರಡೂ ಪೂರ್ವ ಪದಗಳು ಗುಣವಚನಗಳಾಗಿರ್ತವೆ. ಎರಡರ ಪೂರ್ವ ಪದಗಳು ಯಾವೆರಡರ? ಗಮಕ ಮತ್ತು ಕರ್ಮಧಾರೆಯ ಸಮಾಸದ ಈ ಎರಡೂ ಸಮಾಸಗಳ ಪೂರ್ವ ಪದಗಳು ಗುಣವಚನಗಳಾಗಿದ್ದು, ಕರ್ಮಧಾರೆಯಲ್ಲಿ ಮಾತ್ರ ಗುಣವಚನ ಬಂದಾಗ ಅಲ್ಲಿ ಪಿರಿದು ಎಂಬ ಒಂದು ವೇಳೆ ಗುಣವಚನ ಪಿರಿದು ಎಂಬ ಪದ ಬಂದರೆ ಅದಕ್ಕೆ ಪೆರ್, ಬಿಳಿದು ಅಂತ ಬಂದರೆ ಅದಕ್ಕೆ ಬೆಳ್ ಎಂಬ ಆದೇಶ ಬಂದು ಅಲ್ಲಿ ಸಮಾಸ ಆಗ್ತದೆ. ಎಲ್ಲಿ? ಕರ್ಮಧಾರದಲ್ಲಿ. ಆದರೆ ಇಲ್ಲಿ ಗಮಕದಲ್ಲಿ ಪಿರಿದು ಅಂತ ಪದ ಬಂದರೆ ಅದು ಪಿರಿಯನೇ ಆಗ್ತದೆ. ಬಿಳಿದು ಎಂಬ ಪದ ಬಂದರೆ ಅದು ಬಿಳಿಯ ಹಾಗೆ ಉಳಿಯುತ್ತದೆ. ಹೀಗೆ ಗಮಕ ಸಮಾಸದಲ್ಲಿ ವಿಶೇಷತೆ ಕಂಡು ಬರುತ್ತದೆ ಎನ್ನುವುದನ್ನು ನಾವಿಲ್ಲಿ ಕಾಣಬಹುದು. ಅದಲ್ಲದೆ ಗುಣವಚನ ಬಂದಾಗ ಅದರ ಹಿಂದಿನ ಅಕ್ಷರಗಳು ಅಂತ್ಯಾಕ್ಷರಗಳು ಅಕಾರಾಂತವಾಗಿಯೂ ಹಾಗೂ ಅದರ ಹಿಂದಿನ ಅಕ್ಷರ ಈಕಾರಾಂತವಾಗಿಯೂ ಸಮಸ್ತ ಪದ ಸ್ಪಷ್ಟವಾಗಿರುವುದನ್ನು ನಾವಿಲ್ಲಿ ಕಾಣಬಹುದು. ಉದಾಹರಣೆಗೆ ಇಲ್ಲಿ ಈ ಎಲ್ಲ ಉದಾಹರಣೆಗಳು ಗಮಕ ಸಮಾಸದ ಉದಾಹರಣೆಗಳಾಗಿವೆ. ಗಮಕ ಸಮಾಸದಲ್ಲಿ ಸಂಖ್ಯಾವಾಚಿ ಬಂದಾಗ ಉತ್ತರ ಪದ ಮತ್ತು ಪೂರ್ವ ಪದ ಎರಡೂ ಸಂಖ್ಯಾವಾಚಿಗಳಾಗಿರ್ತವೆ, 36. ಆದರೆ ದ್ವಿಗು ಸಮಾಸದಲ್ಲಿ ಪೂರ್ವ ಪದ ಏನಾಗಿರ್ತದೆ? ಸಂಖ್ಯಾವಾಚಿ. ಉತ್ತರ ಪದ